ನಡುವೆ ಚಳಿಗಾಲದ ಅಧಿವೇಶನಕ್ಕೆ ತೆರೆ ಬಿದ್ದಿದೆ. ವಿವಾದಕ್ಕೆ ಅವಕಾಶ ಆಗದಂತೆ ಕಲಾಪವನ್ನ ಮುಕ್ತಾಯ ಮಾಡಲಾಗಿದೆ. ಗದ್ದಲ ಗಲಾಟೆ ನಡುವೆ ಚಳಿಗಾಲದ ಅಧಿವೇಶನ ಮುಕ್ತಾಯ ಆಗಿದೆ. ವಿವಾದಕ್ಕೆ ಅವಕಾಶ ಆಗದಂತೆ ಕಲಾಪ ಮುಕ್ತಾಯ ಆಗಿದೆ. ಅಭಿವೃದ್ಧಿಯ ಕುರಿತು ಚರ್ಚೆಯ ಬದಲು ರಾಜಕೀಯ ಮೇಲಾಟ ಕಂಡುಬರುತ್ತಿತ್ತು ಅಧಿವೇಶನದಲ್ಲಿ. ಅಭಿವೃದ್ಧಿ ವಿಚಾರದ ಬದಲು ರಾಜಕೀಯ ವಿಚಾರಗಳೇ ಈ ಬಾರಿ ಅಧಿವೇಶನದಲ್ಲಿ ಹೆಚ್ಚು ಚರ್ಚೆಯಾಗಿತ್ತು. ಹೊಂದಾಣಿಕೆಯ ಕೊರತೆ ಎದುರಿಸಿದ ಪ್ರತಿಪಕ್ಷಗಳಿಂದ ಮರೀಚಿಕೆಯಾದ ನಿರೀಕ್ಷಿತ ಹೋರಾಟ. ಆಡಳಿತ ಪಕ್ಷಕ್ಕಿಂತ ಸ್ವಪಕ್ಷೀಯರನ್ನೇ ಹೆಚ್ಚು ಕಾಡಿದ ಯತ್ನ. ಸದನದಲ್ಲಿ ಸೈಲೆಂಟ್ ಆಗಿದ್ರು ಮಾಜಿ ಸಿಎಂ ಕುಮಾರಸ್ವಾಮಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಆನಂದ್ ಬೈದನಮನೆ. ಈ ಬಾರಿಯ ಚಳಿಗಾಲದ ಅಧಿವೇಶನದಲ್ಲಿ ನಿರೀಕ್ಷೆ ಮಾಡಿದ ಮಟ್ಟಿಗೆ ಅಭಿವೃದ್ಧಿ ವಿಚಾರ ಚರ್ಚೆ ಆಗಿಲ್ಲ. ವಿರೋಧ ಪಕ್ಷಗಳು ಸಹ ಉತ್ಸಾಹವನ್ನ ಕಳೆದುಕೊಂಡಂತೆ ಕಂಡುಬಂತು ಅನ್ಸುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಬೆಳಗಾವಿಯಲ್ಲಿ ಡಿಸೆಂಬರ್ 4ರಿಂದ ಚಳಿಗಾಲದ ಅಧಿವೇಶನವನ್ನು ನಿಗದಿ ಮಾಡಲಾಗಿತ್ತು. ಈ ಬಾರಿಯ ಅಧಿವೇಶನ ರಾಜಕೀಯವಾಗಿ ವಾಕ್ಸಮರಕ್ಕೆ ವೇದಿಕೆ ಆಗುತ್ತೆ. ಕೆಲವು ಪ್ರಮುಖವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಇತ್ತು. ಮತ್ತು ರಾಜ್ಯ ಸರ್ಕಾರದ ಕಾರ್ಯವೈಖರಿಯನ್ನ ಬೇರೆ ಬೇರೆ ಸ್ವರೂಪದಲ್ಲಿ ಅದನ್ನ ಬಿಚ್ಚಿಡ್ತಕ್ಕಂಥ ಪ್ರಯತ್ನವನ್ನು ಕೂಡ ಅಂದ್ರೆ ಪ್ರತಿಪಕ್ಷಗಳು ಮಾಡುತ್ತೆ ಅನ್ನುವಂಥ ಲೆಕ್ಕಾಚಾರವು ಕೂಡ ಇತ್ತು. ಆದ್ರೆ ನಿರೀಕ್ಷಿತವಾಗಿರ್ತಕ್ಕಂಥ ಯಾವುದೇ ರೀತಿಯ ಒಂದು ವಿವಾದಕ್ಕೆ ಈ ಬಾರಿ ಅಧಿವೇಶನದಲ್ಲಿ ಅವಕಾಶವೇ ಆಗಲಿಲ್ಲ. ಅದರಲ್ಲೂ ಮುಖ್ಯವಾಗಿ ಪ್ರಮುಖ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿಯಲ್ಲಿ ದೊಡ್ಡ ಮಟ್ಟದ ಹೊಂದಾಣಿಕೆ ಕೊರತೆ ಆದಂತ ಕಾರಣಕ್ಕಾಗಿ ಮತ್ತು ಮೈತ್ರಿ ಪಕ್ಷ ಎನ್ನುವಂತ ಬಿಜೆಪಿ ಮತ್ತು ಜೆಡಿಎಸ್ ಸದಸ್ಯರುಗಳ ಮಧ್ಯೆ ಹೊಂದಾಣಿಕೆ ಆಗದಿರುವಂತ ಕಾರಣಕ್ಕಾಗಿ ಸದನದಲ್ಲಿ ಯಾವುದೇ ರೀತಿಯ ಅಬ್ಬರವನ್ನ ಮಾಡ್ಲಿಕ್ಕೆ ಪ್ರತಿಪಕ್ಷಗಳಿಗೆ ಸಾಧ್ಯ ಆಗಿಲ್ಲ. ಈ ಅವಕಾಶವನ್ನು ಬಳಕೆ ಮಾಡಿಕೊಂಡು ಪ್ರಮುಖವಾಗಿರ್ತಕ್ಕಂಥ ವಿಧೇಯಕಗಳನ್ನ ಅಂಗೀಕಾರ ಮಾಡಿಕೊಳ್ಳುವುದರಲ್ಲಿ ಆಡಳಿತ ಪಕ್ಷ ಯಶಸ್ವಿಯಾಗಿದೆ ಅನ್ನೋದು ಕೂಡ ತಪ್ಪಾಗಲಾರದು. ಇನ್ನು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನಲ್ಲಿ ಆರಂಭದಲ್ಲಿ ಶಾಸಕಾಂಗ ಸಭೆ ನಡೆಸಿರತಕ್ಕಂಥ ಮುಖ್ಯಮಂತ್ರಿಗಳು ಎಲ್ಲಾ ಶಾಸಕರಿಗೆ 25 ಕೋಟಿ ರೂಪಾಯಿಗಳನ್ನ ಅಭಿವೃದ್ಧಿಗಾಗಿ ನೀಡ್ತೇನೆ ಅನ್ನುವಂತ ಮಾತನ್ನು ಹೇಳಿದಂತ ಕಾರಣಕ್ಕಾಗಿ ಸರ್ಕಾರದ ಪರ ಡಿಪೆಂಡ್ ಮಾಡುವಂತ ಎಲ್ಲ ಪ್ರಯತ್ನವನ್ನು ಕೂಡ ಶಾಸಕರು ಮಾಡಿರ್ತಕ್ಕಂಥ ಈ ಬಾರಿ ವಿಶೇಷ. ಯಾಕೆಂದ್ರೆ ಕಾಂಗ್ರೆಸ್ನ ಸದಸ್ಯರುಗಳು ಬಹಳ ಮುಖ್ಯವಾಗಿ ಸರ್ಕಾರದ ಬೆಂಬಲಕ್ಕೆ ನಿಂತಿರ್ತಕ್ಕಂಥದ್ದು, ಸಚಿವರ ಬೆನ್ನಿಗೆ ನಿಂತು ಸದನದಲ್ಲಿ ಅವರು ತಮ್ಮ ಹೋರಾಟವನ್ನ ಸರ್ಕಾರ ಬೆಂಬಲಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ರು. ಹಾಗಾಗಿ ಆಡಳಿತ ಪಕ್ಷಕ್ಕೆ ಈ ಬಾರಿಯ ಅಧಿವೇಶನವನ್ನ ಒಂದು ರೀತಿ ತಮ್ಮ ಪರವಾಗಿ ಇಟ್ಕೊಳ್ಳಿಕ್ಕೆ ಎಲ್ಲ ರೀತಿಯ ಅವಕಾಶಗಳು ಕೂಡ ಸೃಷ್ಟಿಯಾಯಿತು ಅನ್ನೋದು ಕೂಡ ತಪ್ಪಾಗ್ಲಾರದು. ಹಾಗಾಗಿ ಈ ಬಾರಿ ಆಡಳಿತ ಪಕ್ಷ ನಿರೀಕ್ಷಿತವಾಗಿರ್ತಕ್ಕಂಥ ಫಲವನ್ನ ಪಡೆದಿರೋದು ಕೂಡ ತಪ್ಪಾಗ್ಲಾರದು. ಇನ್ನು ಮುಖ್ಯವಾಗಿ ಪ್ರತಿಪಕ್ಷ ನಾಯಕರಾಗಿರುವಂತ ಆರ್ ಅಶೋಕ್ ಅವರು ಬಿಜೆಪಿ ಎಲ್ಲ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಲ್ಲಿ ಅವರು ಯಶಸ್ವಿ ಆಗಿಲ್ಲ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತದೆ. ಒಂದು ಹೊಂದಾಣಿಕೆ ಕೊರತೆ ಕಾರಣಕ್ಕಾಗಿ ಸದನದೊಳಗೆ ನಡೆಸ್ತಕ್ಕಂಥ ಹೋರಾಟವು ಕೂಡ ಬೇರೆ ಬೇರೆ ಸ್ವರೂಪವನ್ನು ಪಡ್ಕೊಂಡಿರ್ತಕ್ಕಂಥದ್ದು. ಒಂದಿಷ್ಟು ಜನ ಶಾಸಕರುಗಳು ಧರಣಿಯನ್ನು ಮಾಡಿದ್ರೆ, ಒಂದಿಷ್ಟು ಶಾಸಕರುಗಳು ಸಭಾತ್ಯಾಗ ಮಾಡತಕ್ಕಂಥದ್ದು ಕೂಡ ಆಯ್ತು. ಇವೆಲ್ಲವೂ ಕೂಡ ಸಹಜವಾಗಿ ಆಡಳಿತ ಪಕ್ಷಕ್ಕೆ ಅನುಕೂಲ ಆಯ್ತು ಅನ್ನೋದು ಕೂಡ ತಪ್ಪಾಗಲಾರದು. ಮೈತ್ರಿ ಪಕ್ಷದ ಪ್ರಮುಖ ಇನ್ನೋರ್ವ ನಾಯಕರಾಗಿರುವಂತಹ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಈ ಬಾರಿ ಸರ್ಕಾರದ ಭ್ರಷ್ಟಾಚಾರಗಳ ಬಗ್ಗೆ ದಾಖಲೆಗಳನ್ನು ಇಟ್ಟು ಹೋರಾಟ ಮಾಡ್ತಾ ಇರತಕ್ಕಂಥದ್ದು ಸಹಜವಾಗಿ ಚರ್ಚೆ ಆಗ್ತಾ ಇತ್ತು. ಆದರೆ ಅಷ್ಟಾಗಿ ಆಸಕ್ತಿಯಿಂದ ಸದನದಲ್ಲಿ ಕುಮಾರಸ್ವಾಮಿ ಭಾಗವಹಿಸಿಲ್ಲ. ಕೇವಲ 2 ದಿನ ಮಾತ್ರ ಸದನದಲ್ಲಿ ಮಾತಾಡಿದ್ರು. ಒಂದು ನೀರಾವರಿ ವಿಚಾರದ ಬಗ್ಗೆ ಮಾತಾಡಿದ್ರು ಮತ್ತು ಇನ್ನೊಂದು ಬರದ ಬಗ್ಗೆ ಮಾತಾಡಿದ್ದನ್ನು ಹೊರತುಪಡಿಸಿದ್ರೆ ಅವ್ರು ಯಾವುದೇ ರೀತಿಯ ಪ್ರಮುಖ ವಿಚಾರಗಳನ್ನ ಪ್ರಸ್ತಾಪಿಸಲೇವಿಲ್ಲ. ಹಾಗಾಗಿ ಒಂದು ನಾಯಕತ್ವ ಕೊರತೆಯನ್ನ ಜೆಡಿಎಸ್ನ ಎಲ್ಲ ಶಾಸಕರು ಕೂಡ ಅನುಭವಿಸಬೇಕಾಯ್ತು ಅನ್ನೋದು ಬಹಳ ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ಒಟ್ಟಿನಲ್ಲಿ ಈ ಬಾರಿಯ ಚಳಿಗಾಲದ ಅಧಿವೇಶನ ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಬಗ್ಗೆ ಚರ್ಚೆ ಆಗಿದ್ರು ಕೂಡ ನಿರೀಕ್ಷಿತವಾಗಿರ್ತಕ್ಕಂಥ ಚರ್ಚೆಗಳು ಸಕಾರಾತ್ಮಕ ಆಗಿಲ್ಲ ಅಂತಕ್ಕಂಥನ್ನ ಗಮನಿಸಬಹುದಾಗಿದೆ. ಥ್ಯಾಂಕ್ ಯು ಆನಂದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.